ಈ 2024ನೇ ಸಾಲಿನ ಒಂದು ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇದೀಗ ತಾನೇ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಯಾರ್ಯಾರಿಗೆ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅವರು ಆನ್ಲೈನ್ನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ನಲ್ಲಿ ಈ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮತ್ತು ಮ್ಯೂಚುವಲ್ ಪರಸ್ಪರ ವರ್ಗಾವಣೆಗೆ ಸಂಬಂಧಪಟ್ಟಂತೆ EEDSನಲ್ಲೇ ಆನ್ಲೈನ್ನಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾದರೆ ನಮ್ಮ ಮೊಬೈಲ್ನಲ್ಲೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾವು ನೋಡೋದಾದರೆ, ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು EEDS ಲಾಗಿನ್ ಅಂತ ಟೈಪ್ ಮಾಡಿ. EEDS ಲಾಗಿನ್ ಅಂತ ಟೈಪ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಇಂಟರ್ಫೇಸ್ನಲ್ಲಿ ಅದನ್ನು ಒಂದು ಸಾರಿ ಟಚ್ ಮಾಡಿ EEDS ಲಾಗಿನ್ ಅನ್ನೋದನ್ನು. ಈ ಥರ ನಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತೇಳಿ ಇದು EEDSನ ಹೋಮ್ ಪೇಜ್. ಇದ್ರ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನು ಈ ಹಿಂದಿನ ನನ್ನ ವಿಡಿಯೋಗಳಲ್ಲಿ ಸಾಕಷ್ಟು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಇಲ್ಲಿ ಏನು ನಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ಈ KGID ನಂಬರು ಮತ್ತು ಎಂಪ್ಲಾಯ್ ಅಂತ ಏನು ಇದೇ ಕಾಣಿಸ್ತಾ ಇದೆ, ಆ ಎಂಪ್ಲಾಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ KGID ನಂಬರು, ಪಾಸ್ವರ್ಡನ್ನು ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು. ಅಕಸ್ಮಾತ್ ನನಗೆ ಪಾಸ್ವರ್ಡ್ ನೆನಪಿಲ್ಲ ಅನ್ನೋದಾದರೆ ನನ್ನ ಈ ಹಿಂದಿನ ವೀಡಿಯೋದಲ್ಲಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೋರಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಆ ಫಾರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಏನು ಮಾಡಬೇಕಾಗುತ್ತೆ, ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ KGID ನಂಬರು ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿ. ಇಲ್ಲಿ ಲಾಗಿನ್ ಅಂತ ಏನು ಕಾಣ್ತಾ ಇದೆಯಲ್ಲ, ಆ ಲಾಗಿನನ್ನು ಟಚ್ ಮಾಡಿ ಟ್ರಾನ್ಸ್ಫರ್ಗೆ ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಅರ್ಜಿ ಹಾಕೋದು ಅಂತಂದರೆ ಇಲ್ಲಿ ಇರ್ತಕ್ಕಂಥ ಈಗ ಈ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ಒಂದು ಸಾರಿ ಟಚ್ ಮಾಡಿ. ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ KGID ನಂಬರು, ನಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು ಎಲ್ಲ ತೋರಿಸುತ್ತೆ. ಅದಾದಮೇಲೆ ನಮ್ಮ ವರ್ಕಿಂಗ್ ಪ್ಲೇಸ್ ತೋರಿಸುತ್ತೆ. ಆಮೇಲೆ ನಮ್ಮ ಜಾಯ್ನಿಂಗ್ ಡೇಟು ಮತ್ತು ಡೇಟ್ ಆಫ್ ಎಂಟ್ರಿ ಪ್ರೆಸೆಂಟ್ ಸ್ಕೂಲ್ ತೋರಿಸುತ್ತೆ. ಇದಾದಮೇಲೆ ಎಲ್ಲ ಮಾಹಿತಿಯನ್ನು ನೀವು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿಬಿಟ್ಟು ನೀವು ಮತ್ತೆ ಮುಂದಕ್ಕೆ ಇಲ್ಲಿ 10ನೇ ಕಾಲಮ್ವರೆಗೂ ನೀವೇನು ತುಂಬ ಅವಶ್ಯಕತೆ ಇರಲ್ಲ. 11ನೇ ಕಾಲಮಿಗೆ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಕೇಳುತ್ತೆ. ಅಲ್ಲಿ ರಿಕ್ವೆಸ್ಟೆಡ್ ಫಾರ್ ವಿತಿನ್ ಡಿಸ್ಟಿಕ್, ಔಟ್ ಆಫ್ ಡಿಸ್ಟಿಕ್, ವಿತಿನ್ ಡಿಸ್ಟಿಕ್, ಔಟ್ಸೈಡ್ ಡಿವಿಷನ್ ಅಂತ ತೋರಿಸುತ್ತೆ. ನಾವು ವಿತಿನ್ ಡಿಸ್ಟಿಕ್ ಆದರೆ ವಿತಿನ್ ಡಿಸ್ಟಿಕ್ ಕೊಡಬೇಕು, ಔಟ್ ಆಫ್ ಡಿಸ್ಟಿಕ್ ಆದರೆ ಔಟ್ ಆಫ್ ಡಿಸ್ಟಿಕ್ ವಿತಿನ್ ಡಿವಿಷನ್ ಕೊಡಬೇಕು. ಔಟ್ಸೈಡ್ ಡಿವಿಷನ್ ಅಂತಂದರೆ ಯಾವುದು ಅಂತ ನಮಗೆ ಅನ್ವಯ ಆಗೋದನ್ನು ಕೊಡಬೇಕು. ನಾನು ವಿತಿನ್ ಡಿಸ್ಟಿಕ್ ಅಂತ ಕೊಡ್ತಾಯಿದ್ದೀನಿ. ಅದಾದಮೇಲೆ ಮ್ಯೂಚುವಲ್ ಟ್ರಾನ್ಸ್ಫರ್ KGID ನಂಬರ್, ನಮ್ಮ ಎದುರುಗಡೆ ಯಾರು ಇರ್ತಾರೆ ಅಂದರೆ ನಮಗೆ ಮ್ಯೂಚುವಲ್ ಕೊಡ್ತಕ್ಕಂಥವ್ರು ಯಾರು, ಅವರ KGID ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮ್ಯೂಚುವಲ್ ಕೊಟ್ಟಿರ್ತಾರಲ್ಲ ಅವರ ಒಂದು KGID ನಂಬರನ್ನು ಎಂಟ್ರಿ ಮಾಡಿ ಹೊರಗಡೆಗೆ ಒಂದು ಸಾರಿ ಟಚ್ ಮಾಡಿ. ಹೊರಗಡೆಗೆ ಒಂದು ಸಾರಿ ಟಚ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಎಲ್ಲ ಡೀಟೇಲ್ಸು ಸಹ ಇಲ್ಲಿ ಓಪನ್ ಆಗುತ್ತೆ. ಅವ್ರದ್ದು ಸಹ ಇಲ್ಲಿ ಮಾಹಿತಿ ಓಪನ್ ಆಗುತ್ತೆ. ಅವ್ರದ್ದು ಸಹಿತ ವೆರಿಫೈ ಮಾಡಿಬಿಟ್ಟು ಅವರ ಜಾಯ್ನಿಂಗ್ ಡೇಟು, ಅವ್ರಿಗೆ ವರ್ಕಿಂಗ್ ಪ್ಲೇಸು ಮತ್ತು ಅದೆಲ್ಲ ತೋರಿಸುತ್ತೆ. ಪ್ರೆಸೆಂಟ್ ಸ್ಕೂಲ್ಗೆ ಯಾವ ಡೇಟಿಗೆ ಬಂದಿದ್ದಾರೆ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸನ್ನು ನೀವು ಟಚ್ ಮಾಡಬೇಕಾಗುತ್ತೆ. ಅವರ ಮಾಹಿತಿಯನ್ನು ಎಲ್ಲದನ್ನು ಸಹಿತ ನೀವು ವೆರಿಫೈ ಮಾಡಿಬಿಟ್ಟು ಇಲ್ಲಿ ಕೊನೆಗೆ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆಯಲ್ಲ, ಆ ಸಬ್ಮಿಟ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿದರೆ ಅದು ಫೈನಲ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಇದರ ಒಂದು ಪ್ರಿಂಟೌಟನ್ನು ತೆಗೆದುಬಿಟ್ಟು ನೀವು ಕಚೇರಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಕೊಡಬೇಕಾಗುತ್ತೆ. ಇದು ಒಬ್ಬರದಾಯಿತು. ಅದೇ ರೀತಿಯಾಗಿ ಇಬ್ಬರು ಲಾಗಿನ್ನಲ್ಲಿ ವೈಯಕ್ತಿಕವಾಗಿ ಅವರ ಮೊಬೈಲ್ ಲಾಗಿನ್, ಅವರ ಒಂದು EEDS ಲಾಗಿನ್ನಲ್ಲೂ ಸಹಿತ ಸೇಮ್ ಇಬ್ಬರದು ಸಹಿತ ಇದೇ ರೀತಿ ಮಾಹಿತಿಯನ್ನು ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಇದರಲ್ಲಿ ಒಬ್ಬರದಾದರೆ ಮತ್ತು ಇನ್ನೊಬ್ರದ್ದು ಆಗಲಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಇಬ್ಬರು ಸಹಿತ ನಿಮ್ಮ ವೈಯಕ್ತಿಕ ಲಾಗಿನ್ನಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಅರ್ಜಿಯನ್ನು ಹಾಕ್ತಕ್ಕಂಥದ್ದು ಭಾಳ ಕಡ್ಡಾಯವಿರುತ್ತೆ. ಇದು ಮ್ಯೂಚುವಲ್ ಟ್ರಾನ್ಸ್ಫರ್ ಬಗ್ಗೆ ಮಾಹಿತಿ.